ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ ಚಿತ್ರದುರ್ಗ ಜಿಲ್ಲಾ ಶಾಖೆ ಕಚೇರಿ ಉದ್ಘಾಟನೆಯನ್ನ ಎಂಕೆ ತಾಜ್ಪೀರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಜಿಎಸ್ ಮಂಜುನಾಥ ರಾಜ್ಯಾಧ್ಯಕ್ಷರು, ಕರ್ನಾಟಕ ಆದಿ ಜಾಂಬವ ನಿಗಮ ಮಂಡಳಿ ಅಧ್ಯಕ್ಷ ಮಾತನಾಡಿ, ಕಾಂಗ್ರೆಸ್ ದೇಶದಲ್ಲಿ ಒಂದೇ ಬಿಜೆಪಿ, ಒಂದೇ ಆರ್ಎಸ್ಎಸ್, ಒಂದೇ ಆದರೂ ರಿಜಿಸ್ಟರ್ ಆಗಿಲ್ಲ. ಡಿಎಸ್ಎಸ್ ಸಂಘ 40 ವರ್ಷಗಳ ಹಿಂದೆ ಅವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಡಿಎಸ್ಎಸ್ ಮಾತ್ರ ಎದುರುತ್ತಿತ್ತು. ದಲಿತರು ಮತ್ತು ಅಲ್ಪಸಂಖ್ಯಾತರು 81% ನಮ್ಮ ದೇಶದಲ್ಲಿದ್ದಾರೆ. ಅವರು ಈ ದೇಶದ ಚುಕ್ಕಾಣಿಯನ್ನ ಹಿಡಿಯಲು ಆಗಲಿಲ್ಲ. ನಮ್ಮಲ್ಲಿರುವ ಅಸಂಘಟಿತ ಮನೋಭಾವನೆ ಬಿಡಬೇಕು. ಒಬ್ಬರಿಗೊಬ್ಬರು ಕಂಡ್ರೆ ಆಗಲ್ಲ, ನಾವೇ ಹೊಡೆದಾಡಿ ಸಾಯ್ತೇವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 4,000 ಹೋರಾಟಗಾರರಿದ್ರು. ಆದರೆ ಈಗ ನೋಡಿದ್ರೆ 4 ಜನ ಸಿಗ್ತಿಲ್ಲ. ದುಡ್ಡಿನ ಪರವಾಗಿ ಹೋರಾಟ ಮಾಡುವವರನ್ನ ಕಿತ್ತೊಗೆಯಿರೆ. ನಮ್ಮ ದೇಶದಲ್ಲಿ 63 ಕೋಟಿ ಕಾರ್ಮಿಕರಿದ್ದಾರೆ. ಕರ್ನಾಟಕದಲ್ಲಿ 2.5 ಕೋಟಿ ಕಾರ್ಮಿಕರಿದ್ದೇವೆ. ಆದರೂ ಸಹ ನಾವು ಶಾಸಕರು ಆಗುವುದಕ್ಕೆ ಆಗಲ್ಲ. ಕಾರ್ಮಿಕ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಿದ್ರೆ ದೇಶದ 100% ಕುಟುಂಬಗಳು ನೆಮ್ಮದಿಯಿಂದ ಇರಬಹುದು. ನಮ್ಮ ದೇಶದಲ್ಲಿ ಸ್ವಾಮೀಜಿಗಳೇ ಇನೋವಾ ಗಾಡಿ ತೆಗೆದುಕೊಂಡು ಓಡಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಕೆಳಗೆ ಸರಗನ್ನ ಹಾಸಿ ನಡೆಸುತ್ತಾರೆ. ನಾವು ಸಹ ಪೌರ ಕಾರ್ಮಿಕರಾಗಿದ್ದೇವೆ. ದುಡ್ಡನ್ನ ಪಕ್ಕದಲ್ಲಿ ಇಟ್ಟು ಹೋರಾಟ ಮಾಡಬೇಕು. ನಾಯಕತ್ವ ಸಿಗುತ್ತದೆ. ಐಷಾರಾಮಿ ನಾಯಕತ್ವ ಬೇಕು ಎಂಬುವವರು ಸಂಘಟನೆಯಿಂದ ಹೊರಬರಬೇಕು. ಐಷಾರಾಮಿ ಬದುಕು ಅನ್ನುವವರು ನಾಲಾಯಕ್. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬೆಂಗಳೂರು ಜಿಆರ್ ದಿನೇಶ್, INBCWF ರಾಜ್ಯಾಧ್ಯಕ್ಷರು, ಎಂ ನಾಗರಾಜ್ ರಾಜ್ಯಾಧ್ಯಕ್ಷರು, ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಬೆಂಗಳೂರು, ಕೆಯು ನಾಗವೇಣಿ ರಾಜ್ಯಾಧ್ಯಕ್ಷರು, ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಗದಗ್, ಜಾಕೀರ್ ಹುಸೇನ್ ದಯಾಲಾನ್, ವಿಷಕಂಠೇಗೌಡರು, ಶ್ರೀ ಅನಿಲ್ ಬಾಲಚಂದ್ರ ಬಗಟೆ, ಕಾರ್ಮಿಕ ಅಧಿಕಾರಿಗಳು ಚಿತ್ರದುರ್ಗ, ಶ್ರೀ ಎಂ ತಿಪ್ಪೇಸ್ವಾಮಿ ಅಧ್ಯಕ್ಷರು, ಕಣಿವೆ ಮಾರಮ್ಮ ಸಂಘ ಚಿತ್ರದುರ್ಗ, ಸುರೇಶ್ ಹಿರಿಯ ವಾಲ್ಮೀಕಿ ಮುಖಂಡರು ಚಿತ್ರದುರ್ಗ ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಸಂದೇಶ ಹೇಳ್ತೀನಿ. ಈ ತಿಂಗಳ 75 ವರ್ಷದಿಂದ ನಿಮಗೆ ಅಧಿಕಾರ, ನಮಗೆ ಸಂವಿಧಾನ ವೋಟ್ ಹಾಕುವ ಅಧಿಕಾರ ಕೊಟ್ಟಿತ್ತು. ಈಗ ನಿಮ್ ವೋಟ್ ರದ್ದಾಗಿದೆ. SIR ನಡೀತಾ ಇರೋದ್ರಿಂದ ನೀವು ನಿಮ್ಮ ಮನೆಗೆ ಬಂದಂತ BLOಗಳಿಗೆ ನಿಮ್ಮ ಹಳೆ ವೋಟರ್ ಲಿಸ್ಟ್ ಹೆಸರು, ವೋಟರ್ ಕಾರ್ಡ್ ಕೊಟ್ಟು ನಿಮ್ಮ ವೋಟ್ ದಯವಿಟ್ಟು ಎನ್ರೋಲ್ ಮಾಡಿಸಿ. ನೀವು ವೋಟರ್ ಲಿಸ್ಟ್ ಇಂದ ನೀವು ಎನ್ರೋಲ್ಮೆಂಟ್ ಮಾಡಿಸಿಲ್ಲ ಅಂದ್ರೆ ನೀವು ಯಾವ ಬೆನಿಫಿಟ್ ತಗೊಳಕ್ಕೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಅಲ್ಲ, ಮಾಹಿತಿ ಕೊಡೋದಲ್ಲ, ನೀವು ನಿಮ್ಮ ವಾರ್ಡ್ ನಲ್ಲಿ ಕೇಳ್ರಿ, ದಯವಿಟ್ಟು ನಿಮ್ಮ ವಾರ್ಡ್ ನಲ್ಲಿ ನಿಮ್ಮ ಮನೆ ಹತ್ರ ಸುತ್ತಮುತ್ತ ಇದ್ದವ್ರಿಗೆ ದಯವಿಟ್ಟು BLO ಬಂದಾಗ ಯಾವುದೇ ಕಾರಣಕ್ಕೆ ಎಷ್ಟೇ ಕೆಲಸ ಇದ್ರು ನಿಮ್ಮ ವೋಟರ್ ಲಿಸ್ಟ್ ಹಳೆ ವೋಟ್ ಏನಿದೆಯೋ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆಯಲ್ಲಿ ಇರ್ತಕ್ಕಂಥ ಅದು ಬರುತ್ತೆ. ಈಗ ರಾಜ್ಯ ಸರ್ಕಾರದ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕ ಇರ್ತಕ್ಕಂಥ ಎಲ್ಲ ಸೌಲಭ್ಯ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಕೊಡುವಂತ ಪ್ರಯತ್ನ ನಡೀತಾ ಇದೆ. ಬಟ್ ಈಗೇನು ಮಾನದಂಡದ ಪ್ರಕಾರ ಇದೆ ಆ ಸೌಲಭ್ಯಗಳನ್ನು ಕೊಡ್ತೀವಿ. ಯಾಕಂತಂದ್ರೆ ಕಟ್ಟಡ ಕಾರ್ಮಿಕರಿಗಿರ್ತಕ್ಕಂಥ ಸೌಲಭ್ಯ ಬೇರೆಯವ್ರು ಕೊಡಕ್ಕೆ ಯಾಕಾಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಒಂದು ಪ್ರತ್ಯೇಕವಾದ ಮಂಡಳಿ ಇದೆ. ಅದು ಮಂಡಳಿಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಸೆಸ್ ಇದೆ. ಆ ಸೆಸ್ ಸ್ಥಾನದಿಂದ ಕೊಡ್ತಾ ಇದ್ದಾರೆ. ಅದ್ರ ಇದ್ದೇ ಪ್ರತ್ಯೇಕವಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಇತರ ಮಂಡಳಿ ಇರ್ತಕ್ಕಂಥದ್ದು ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿ. ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಗಳಿಗೆ ಏನಿದೆ, ಬಜೆಟ್ ಅಲ್ಲಿ ಸರ್ಕಾರ ದುಡ್ಡು ಕೊಡ್ಬೇಕು. ಆ ಬಜೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಯೋಜನೆಗಳನ್ನು ಮಾಡ್ಬೇಕಾಗತ್ತೆ. ಇದಕ್ಕೆ ಪ್ರತ್ಯೇಕವಾಗಿ ಸೆಸ್ ಮತ್ತು ಮಂಡಳಿ ಇರೋದ್ರಿಂದ ಇದು ಹಣದ ಕೊರತೆ ಇಲ್ಲ ಕಟ್ಟಡ ಕಾರ್ಮಿಕಕ್ಕೆ. ಅದಕ್ಕೆ ಈ ಎಲ್ಲ ಸೌಲಭ್ಯ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ನಿವಾರಿಸಿ ಸರ್ಕಾರದ ಮಟ್ಟದಲ್ಲಿ ಸಹಾಯ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಮ್ಮ ಏನು ಬಿಲ್ಡಿಂಗ್ಗಳಾಗ್ತದೆ, ಕಾಮಗಾರಿಗಳಾಗ್ತದೆ, ಆ ಕಾಮಗಾರಿಗಳಲ್ಲಿ ಬರ್ತಕ್ಕಂಥ ಸೆಸ್ ಅಮೌಂಟ್ ಏನಿದೆ, ಅವೆಲ್ಲ ಮನೆ ಕಟ್ತೀರಾ ಅಥವಾ ಯಾವುದೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀರಾ, ಆ ಸಂದರ್ಭದಲ್ಲಿ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಯಾವುದೋ ನಗರಸಭೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ಕೊಡುವ ಸಮಯದಲ್ಲಿ ನಿಮ್ಮ ಅಮೌಂಟೇ ಅದು 1% ಸೆಸ್ ಅಂತೇಳಿ ತಗೊಳ್ತಾರೆ. ಆ ಸೆಸ್ ಅಮೌಂಟಿಂದ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಅಥವಾ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನಿದೆ ಅದು ನಡೀತದೆ. ಅದು ತಮಗೆ ಗಮನದಲ್ಲಿರಲಿ. ಯಾಕಂದ್ರೆ ಆ ದುಡ್ಡು ನಿಮ್ಮದೇ. ಆ ನಿಮ್ಮ ದುಡ್ಡನ್ನು ಒಂದು ವ್ಯವಸ್ಥಿತವಾಗಿ ಸೌಲಭ್ಯಗಳ ರೂಪದಲ್ಲಿ ಮತ್ತೆ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಾಡ್ತಾ ಇದೆ. ಇವತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನ್ ಬಂದಾದ್ಮೇಲೆ ಇವತ್ತು ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯ್ತು.
ಈ ಹಿಂದೆ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತಕ್ಕಂಥ ಯಾರು ಕೇಳಿದ್ರೆ ಗೊತ್ತೇ ಇರಲಿಲ್ಲ, ಒಂದು ಇಲಾಖೆ ಇದೆ ಅನ್ನೋದು ಗೊತ್ತಿರಲಿಲ್ಲ, ಎಲೆಮರೆ ಕಾಯಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಜನಸಂಖ್ಯೆಯಲ್ಲಿ 63 ಕೋಟಿ ಜನ ಇಂಡಿಯಾದಲ್ಲಿ ಕಾರ್ಮಿಕರಿದ್ದಾರೆ. ಎಷ್ಟು? 63 ಕೋಟಿ. 76 ಕೋಟಿ ರೈತರಿದ್ರು ಕೂಡ ಒಬ್ಬರು ರೈತ ಸಂಘದಾಗ ಯಾರು MLA ಆಗಕ್ಕಾಗಲ್ಲ. ನಾವು ಕೂಡ ಅಷ್ಟೇ, ಕರ್ನಾಟಕದಲ್ಲಿ 2.5 ಕೋಟಿ ಜನ ಕಾರ್ಮಿಕರಿದ್ದೀವಿ, ಒಂದು MLA ಆಗಕ್ಕಾಗಲ್ಲ. ಯಾಕೆ ಹೇಳ್ರಿ? ಯಾಕೆ? ಸಂಘಟನೆ ಇಲ್ಲ. ಸಂಘಟನೆ ಒಂದು 1000 ಅದಾವ ಕಾರ್ಮಿಕ, ಅದಕ್ಕೆ ಎಲ್ಲ ಸೇರಿ INTC ಅಂತ ಮಾಡೋದು, INTWC ಅಂತ ಮಾಡೋದು, ಏನೋ ಒಂದೊಂದು ಮಾಡ್ಕೊಂತೀವಿ. ಆದ್ರೆ ಕಾಂಗ್ರೆಸ್ ಇಂಡಿಯಾದಾಗ ಒಂದೇ ಅಲ್ಲೇನಪ್ಪ, BJP ಇಂಡಿಯಾದಾಗ ಒಂದೇ, RSS ಇಂಡಿಯಾದಾಗ ಒಂದೇ, ರಿಜಿಸ್ಟ್ರೇಷನ್ ಆಗಿಲ್ಲ, ಇಂಡಿಯಾದಾಗ ಒಂದೇ, ಕಮ್ಯುನಿಸ್ಟ್ ಇಂಡಿಯಾದಾಗ ಒಂದೇ, ಪ್ರಪಂಚದಲ್ಲಿ ಒಂದೇ ಕಮ್ಯುನಿಸ್ಟ್. ಆದ್ರೆ ಈ ರೈತ ಸಂಘ, ಆಮೇಲೆ ಈ ಕಾರ್ಮಿಕ ಸಂಘಟನೆಗಳು, ಆಮೇಲೆ ಈ DSS ಅಂತಕ್ಕಂಥದ್ದು ಕೃಷ್ಣಪ್ಪನವರ ಕಾಲದಲ್ಲಿ 45-50 ವರ್ಷದ ಕೆಳಗಡೆ ಇಡೀ ಕರ್ನಾಟಕ ರಾಜ್ಯದ ದಲಿತರು ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತಕ್ಕಂತಾರೆ ಬಹಳ ಜನ, ತಪ್ಪದು. ಬಡವರು, ದಲಿತರು ಅನ್ನೋ ಪದನೇ ಬಡವರು, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು DSS ಇತ್ತು ಒಂದು ಕಾಲದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು DSS ಇತ್ತು. ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಕೆಲಸ ಆಗುತ್ತೆ. ನಾವು ಈ ಜಿಲ್ಲೆ ಒಳಗೆ ಏನೋ ಒಂದು ಇಟ್ಕೊಂಡು ಮಾಡ್ತಿದ್ವಿ ಕಾರ್ಯಕ್ರಮನ. ಜಿಲ್ಲೆ ಒಳಗೆ ಯಾಕಂತ ಕಾರ್ಮಿಕರಿಗೆ ಒಳ್ಳೇದಾಗಲಿ, ಈ ದುಡ್ಡಿಂದು ಇದೇನಿಲ್ಲ, ನಮಗೆ ಕೆಲಸ ಮಾಡ್ಬೇಕಂತಾನೆ ಒಂದಿದು. ನಾವು ಸಂಘಟನೆ ಮಾಡಿ 6 ತಿಂಗಳಾದ್ರೂ ನಮ್ಗೆ ಏನು ಯಶಸ್ವಿ ಕಂಡಿಲ್ಲ. ಇವತ್ತೊಂದು ಕಾರ್ಯಕ್ರಮ ಮಾಡಿ ಒಂದು ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಸರ್, ನಾಗವಳ್ಳಿ ಸರ್ ಮತ್ತು ಸರ್, ಜಿಲ್ಲಾ ಇವರು ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಶುಭಾಶಯ ಕೊಡ್ತಾ, ಮತ್ತು ನನ್ನ ಪ್ರೀತಿಯ ನನ್ನ ಕಾರ್ಯಕರ್ತರಾದ ನಮ್ಮ ದುರೇಶ್ ಅವರು ಮತ್ತು ನಮ್ಮ ನಿರಂಜನ್ ಅವರು, ಶಂಕರಣ್ಣವರು, ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಸಹಕಾರ ಮಾಡಿದ್ದಾರೆ. ನನಗೋಸ್ಕರ ದಯಮಾಡಿ ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಎಂ ವೆಂಕಟೇಶ್ ಜಿಲ್ಲಾಧ್ಯಕ್ಷರು, ಎಂ ದುರ್ಗೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಸವರಾಜ್ ಬಿ ರಾಜ್ಯ ಸಂಚಾಲಕರು ದಾವಣಗೆರೆ, ರಘು ಅಧ್ಯಕ್ಷರು ರೈತ ಸಂಘ ಚಿತ್ರದುರ್ಗ, ಕುಮಾರಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರು, ಹೊಸದುರ್ಗ ಶಂಕರಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರು ಚಿತ್ರದುರ್ಗ, ನಿರಂಜನ್ ಮೂರ್ತಿ ಜಂಟಿ ಕಾರ್ಯದರ್ಶಿ ಚಿತ್ರದುರ್ಗ, ಬಸವರಾಜ್ ಅಧ್ಯಕ್ಷರು, ವೀರಣ್ಣ ಪ್ರಧಾನ ಕಾರ್ಯದರ್ಶಿ, ಚಂದ್ರಯ್ಯ H ತಿಪ್ಪೇಸ್ವಾಮಿ ಉಪಾಧ್ಯಕ್ಷರು, ಚಳ್ಳಕೆರೆ ತಾಲೂಕು ಸಮಿತಿ ಶೇಖರ್ ಅಧ್ಯಕ್ಷರು, ಪ್ರಸನ್ನಕುಮಾರ್ ಪ್ರಧಾನ ಕಾರ್ಯದರ್ಶಿ, ಹೊಸದುರ್ಗ ತಾಲೂಕು ಸಮಿತಿ ಮೋಹನ್ ಕುಮಾರ್ ಅಧ್ಯಕ್ಷರು, ಕರಿಬಸಪ್ಪ ಪ್ರಧಾನ ಕಾರ್ಯದರ್ಶಿ, ಹಿರಿಯೂರ್ ತಾಲೂಕು ಕಮಿಟಿ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಉಳಿದವರು ಉಪಸ್ಥಿತರಿದ್ದರು.